ಕನ್ನಡ ಚಿತ್ರರಂಗದ ಚುಟು ಚುಟು ಹುಡುಗಿ ಅಂತಲೇ ಫೇಮಸ್ ಆಗಿರೋ ನಮ್ಮ ಲವ್ಲಿ ಮುದ್ದು ಬೆಡಗಿ ಆಶಿಕಾ ರಂಗನಾಥ್ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಅಂದರೆ ಚಿತ್ರರಂಗಕ್ಕೆ ನಾಯಕಿಯಾಗಿ ಪಾದಾರ್ಪಣೆ ಮಾಡಿ ಇಂದಿಗೆ 10 ವರ್ಷಗಳನ್ನು ಪೂರೈಸಿದ್ದಾರೆ. ಹೀಗಾಗಿ ನನ್ನನ್ನು ನಾನು ಕಂಡುಕೊಂಡಂತೆ ಅವ್ರ ಆ್ಯಸ್ ಎ ಅಭಿಮಾನಿಯಾಗಿ ಅವರ ಸಿನಿ ಜರ್ನಿ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಎಸ್, 2016 ಆಗಸ್ಟ್ 19ನೇ ತಾರೀಕು ಕ್ರೇಜಿ ಬಾಯ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಮಹೇಶ್ ಬಾಬು ಅಂತ ಡೈರೆಕ್ಟ್ರು, ಕನ್ನಡದ ಮಹೇಶ್ ಬಾಬು ಡೈರೆಕ್ಟ್ರು, ಅವರು ನಿರ್ದೇಶನ ಮಾಡಿರೋ ಸಿನಿಮಾ ಇದು. ಆಕಾಶ್ ಅರಸು ಅಂತ ಸಿನಿಮಾಗಳನ್ನ ಮಾಡಿದ್ರು, ಮೆರವಣಿಗೆ ಅಂತ ಸಿನಿಮಾ ಮಾಡಿದ್ರು, ದರ್ಶನ್ ಅವ್ರ ಜೊತೆ ಅಭಯ್ ಅಂತಲೂ ಕೂಡ ಸಿನಿಮಾ ಮಾಡಿದ್ರು, ಪರಮೇಶಿ ಪಾನ್ವಾಲ, ಈ ರೀತಿ ಸೂಪರ್ ಹಿಟ್ ಸಿನಿಮಾಗಳನ್ನು ಕೂಡ ಕೊಟ್ಟಂಥ ನಿರ್ದೇಶಕರು ಸಂಪೂರ್ಣವಾಗಿ ಹೊಸಬರನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರು. 2016ರಲ್ಲಿ ಈ ಸಿನಿಮಾ ಬಿಡುಗಡೆ ಆಯಿತು. ಆ ಸಿನಿಮಾನೇ ಕ್ರೇಜಿ ಬಾಯ್. ಸೊ ಈ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾದವರು ಎಲ್ರಿಗೂ ಗೊತ್ತು, ನಮ್ಮ ಆಶಿಕಾ ರಂಗನಾಥ್ ಅವರು. ಇವರು ಪ್ರಶಸ್ತಿನೂ ಕೂಡ ಪಡೆದಿದ್ದರು ತಮ್ಮ ಅಂದ ಚಂದಕ್ಕೆ. ಅದಾದ ನಂತರ ಸುಮಾರು ನಾಯಕಿಯರ ಹುಡುಕಾಟದಲ್ಲಿದ್ದಂಥ ನಿರ್ದೇಶಕರಾದ ಮಹೇಶ್ ಬಾಬು ಮತ್ತು ಅವ್ರ ನಿರ್ಮಾಣ ಸಂಸ್ಥೆ ಫೈನಲ್ ಆಗಿ ಆಶಿಕಾ ರಂಗನಾಥ್ ಅವ್ರನ್ನ ಕಾಸ್ಟ್ ಮಾಡ್ತಾರೆ. ಈ ಚಿತ್ರದಲ್ಲಿ ಸಂಪೂರ್ಣ ಹೊಸಬರೇ ಇರ್ತಾರೆ. ನಾಯಕ ನಟಾಗಿ ಆ್ಯಕ್ಟ್ ಮಾಡಿದವರು ಕೂಡ ಹೊಸಬ್ರು, ಸಂಪೂರ್ಣ ಬಹುತೇಕ ಹೊಸಬ್ರು ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾ ನಾರ್ಮಲಾಗಿ ಶೂಟಿಂಗ್ ಎಲ್ಲ ನಡೆದು ಸಿನಿಮಾನೂ ಕೂಡ ರಿಲೀಸ್ ಆಗುತ್ತೆ. 100 ಕೂಡ ಪೂರೈಸುತ್ತೆ ಈ ಸಿನಿಮಾ. ಆ ಕಾಲದ ಒಂದು ಡೀಸೆಂಟ್ ಹಿಟ್ ಅಂತಲೇ ಹೇಳ್ಬೋದು. ಹಾಡುಗಳು ಚೆನ್ನಾಗಿದ್ವು. ಅದಾದಮೇಲೆ ಆಶಿಕಾ ರಂಗನಾಥ್ ಅವ್ರಿಗೆ ನೋಡಿ ಒಂದು ರೀತಿ ಹೇಗಾಗ್ಬಿಡುತ್ತೆ ಅಂದರೆ, ನಾಯಕಿಯಾಗಿ ಪಾದಾರ್ಪಣೆ ಮಾಡಿ ಗುರ್ತಿಸ್ಕೊಂಡು ನೆಕ್ಸ್ಟ್ ಕಟ್ ಮಾಡಿದ್ರೆ ಅವಕಾಶನೇ ಅಷ್ಟೊಂದು ಬರಲಿಲ್ಲ. ಸೊ ಅದಾದಮೇಲೆ ಅವರು ಮುಗುಳನಗೆ ಅನ್ನೋ ಸಿನಿಮಾದಲ್ಲಿ ಗಣೇಶ್ ಅವರು, ಯೋಗರಾಜ್ ಭಟ್ರು ನಿರ್ದೇಶನ ಮಾಡಿದ್ರು. ಆಫ್ಟರ್ ಮುಂಗಾರು ಮಳೆ ಆದಮೇಲೆ ಆ ಸಿನಿಮಾದಲ್ಲಿ 3 ಜನ ನಾಯಕಿಯರಲ್ಲಿ ಇವರು ಒನ್ ಆಫ್ ದ ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ. ಅದಾದ ನಂತರ ರಾಜು ಜೇಮ್ಸ್ ಬಾಂಡಲ್ಲಿ ಒಂದು ಹಳ್ಳಿಯ ಒಂದು ಸನ್ನಿವೇಶದಲ್ಲಿ ಬರೋ ನಾಯಕಿ, ಹೆಚ್ಚು ಕಡಿಮೆ ಒಂದು 20-25 ನಿಮಿಷ ಅಷ್ಟೇ ಬರೋದು ಅನಿಸುತ್ತೆ ನಾಯಕಿಯ ಪಾತ್ರ. ಯಾಕೆಂದರೆ ಮುಖ್ಯ ನಾಯಕಿ ಅಲ್ಲ ಅದು, ನಾರ್ಮಲಾಗಿ 2ನೇ 3ನೇ ನಾಯಕಿನೋ ಒಂದು ಹಳ್ಳಿ ಇದರಲ್ಲಿ ಒಂದು ಬಂಧುವ ನಾಯಕಿ ಪಾತ್ರ. ಅದಾದ ನಂತರ ಅವರು ಶಿವಣ್ಣನ ಜೊತೆ ಮಾಸ್ ಲೀಡರ್ ಅನ್ನೋ ಸಿನಿಮಾದಲ್ಲಿ ತಂಗಿ ಪಾತ್ರ ಮಾಡ್ತಾರೆ. ನನಗೆ ಅನಿಸಿದಷ್ಟೇ ಎಷ್ಟು ಮುದ್ದಾಗಿದ್ದಾರೆ, ಎಷ್ಟು ಕನ್ನಡ ಪಟ್ಟಾಗಿ ಚೆನ್ನಾಗಿ ಮಾತಾಡ್ತಾರೆ. ಅಂಥವ್ರು ಯಾಕೆ ಇದಕ್ಕಿದ್ದಂಗೆ ಅಂದಾಗ ಅದ್ರ ಬಗ್ಗೆ ಒಂದು ಆರ್ಟಿಕಲ್ಸ್ ಎಲ್ಲ ಬಂದಿದ್ವು. ಅದಾದ ನಂತರ ಅವರು ಶರಣ ಅವ್ರ ಜೊತೆ ರ್ಯಾಂಬೋ 2 ಸಿನಿಮಾ ಮಾಡೋದು ನೋಡಿ, ಅಲ್ಲಿಂದ ಚುಟು ಚುಟು ಹುಡುಗಿ ಅಂತಲೇ ಫೇಮಸ್ ಆಗಿಬಿಟ್ರು. ಇವತ್ತಿಗೂ ಆಶಿಕಾ ರಂಗನಾಥ್ ಅವರು ಬೇರೆ ಭಾಷೆಗಳಲ್ಲಿ ಆ್ಯಕ್ಟ್ ಮಾಡಲಿ ಬಿಡಲಿ, ಅವರು ಕನ್ನಡತನವನ್ನು ಮರ್ತಿಲ್ಲ, ಕನ್ನಡ ಭಾಷೆನೂ ಮರೆತು ಹೋಗಲ್ಲ. ಕನ್ನಡ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡ್ತಾಯಿರ್ತಾರೆ, ಪರಭಾಷೆ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡ್ತಾಯಿರ್ತಾರೆ. ತುಂಬ ಜನ ಕಾಮೆಂಟು ಟ್ರೋಲೆಲ್ಲ ಮಾಡಿದ್ರು, ಇವಳು ಕನ್ನಡನೇ ಮರ್ತೋಗ್ಬಿಟ್ರು, ಕನ್ನಡನೇ ಮಾತಾಡಲ್ಲ ಅಂತ. ಸೊ ಅವ್ರು ಇನ್ಸ್ಟಾಗ್ರಾಮ್ ಲೈವಲ್ಲೆಲ್ಲ ಬಂದಾಗೆಲ್ಲ ಹೇಳಿದ್ರು, ನಾನು ಯಾಕ್ರಿ ಕನ್ನಡನ ಮರೀಲಿ, ನನಗೆ ಅನ್ನ ಕೊಟ್ಟ ಭಾಷೆ, ನನಗೆ ಜೀವನ ಕೊಟ್ಟಂಥ ಭಾಷೆ ನಾನು ಯಾಕೆ ಮರೀಲಿ ಅಂತ. ಅವ್ರಿಗಿದ್ದಿದ್ದು ಪುನೀತ್ ರಾಜ್ಕುಮಾರ್ ಜೊತೆ ಅಂದರೆ ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡಬೇಕು, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಬಟ್ ಅವರ ನಿರ್ಮಾಣ ಸಂಸ್ಥೆ ಅಂದರೆ ಅವರ ಸಂಸ್ಥೆಯಲ್ಲಿ PRK ಸಂಸ್ಥೆಯಲ್ಲಿ ಬಂದಂಥ ಓಟು ಸಿನಿಮಾದಲ್ಲಿ ಅವರು ನಾಯಕಿಯಾಗಿ ಆ್ಯಕ್ಟ್ ಮಾಡೋದು. ತುಂಬ ಮುದ್ದಾಗಿದ್ದಾರೆ, ಮುದ್ದಾಗಿ ಕಾಣಿಸ್ತಾರೆ. 10 ವರ್ಷ ಆಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ನೋಡಿ. 2016 2026. ಸೊ ಅವರ ಸಿನಿ ಜರ್ನಿ 10 ವರ್ಷಗಳಾಗೋಯ್ತು ನಾಯಕಿಯಾಗಿ. ಅಂದ್ಕೊಂಡಂಗೆ ಇರಲಿಲ್ಲ ಅವರ ಸಿನಿ ಜರ್ನಿ ಅಂತಲೇ ಹೇಳ್ಬೋದು. ಆನಂತರ ಕೋಟಿಗೊಬ್ಬತ್ರಿ ತುಂಬ ಸಿನಿಮಾಗಳಲ್ಲೆಲ್ಲ ಸ್ಪೆಷಲ್ ಸಾಂಗ್ಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಮಸ್ತ್ ಮಲೈಕಾ. ಸೊ ನಮಗೆ ಆಶಿಕಾ ರಂಗನಾಥ್ ಅವರೇ ನೆನಪಾಗ್ತಾರೆ. ಹಾಡು ಬೇರೆ ಇರ್ಬೋದು, ಬಟ್ ಆಶಿಕಾ ರಂಗನಾಥ್ ಅವರು ನೆನಪಾಗ್ತಾರೆ. ಚುಟು ಚುಟು ಹುಡುಗಿ ಅಂತಲೇ ಫೇಮಸ್ಸು. ತೆಲುಗು ಚಿತ್ರರಂಗದಲ್ಲೂ ಕೂಡ ಒಂದು ಒಳ್ಳೆ ಸ್ಥಾನಮಾನ ಪಡೆದಿದ್ದಾರೆ. ಬಟ್ ಕನ್ನಡ ಕೂಡ ಬಿಟ್ಟು ಹೋಗಿಲ್ಲ, ಬಿಟ್ಟು ಮಾಡ್ತಾಯಿದ್ರೆ. ಒಂದಿಷ್ಟು ಸಿನಿ ಜರ್ನಿಗಳು. ಮದಗಜ ಸಿನಿಮಾದಲ್ಲಿ ಏನಾಗಿತ್ತು ಅಂದರೆ, ನಾಯಕಿಯಾಗಿ ಯಾರು ಆ್ಯಕ್ಟ್ ಮಾಡ್ಬೋದು ಅನ್ನೋ ಒಂದು ಕುತೂಹಲ ಇತ್ತು. ರಂಗಸ್ಥಳಂ ಅನ್ನೋ ಒಂದು ಸಿನಿಮಾ ಹಿಟ್ಟಾಗಿತ್ತು ತೆಲುಗು ಸಿನಿಮಾದಲ್ಲಿ. ಅಂದರೆ ಸಮಂತ ಅವರು ಮಾಡಿರೋ ಪಾತ್ರ, ಹಳ್ಳಿ ಹುಡುಗಿ, ಒಂದು ವಿದ್ಯಾವಂತ ರೈತ ಮಹಿಳೆಯ ಪಾತ್ರ, ಆ ಥರ ಇರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ ಸಿನಿಮಾ. ಬಟ್ ಇದು ಕತೆ ಆ ಥರ ವಿದ್ಯಾವಂತ ರೈತ ಮಹಿಳೆ ಪಾತ್ರನೇ. ಬಟ್ ಆಶಿಕಾ ರಂಗನಾಥ್ ಅವ್ರು ಬಂದಾಗ ಸಡನ್ಲಿ ಆಶ್ಚರ್ಯ, ಈ ಪಾತ್ರವನ್ನು ಹೆಂಗೆ ಮಾಡ್ತಾರೆ ಇವರು ಏನಂತ. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಯಿತು, ಸೂಪರಾಗಿ ನ್ಯಾಯ ಒದಗಿಸಿದ್ರು ಅಂತಲೇ ಹೇಳ್ಬೋದು. ಪಲ್ಲವಿ ಅನ್ನೋ ಪಾತ್ರ ಎಲ್ರಿಗೂ ತುಂಬ ಇಷ್ಟ ಆಗಿರುತ್ತೆ. ಇತ್ತೀಚೆಗೆ ಗತ ವೈಭವ ಏನು ಲಾಸ್ಟ್ ಇಯರ್ ರಿಲೀಸ್ ಆಯ್ತಲ್ಲ, ಗತ ವೈಭವ 4 ಪಾತ್ರಗಳು ಅಂದರೆ 4 ರೀತಿ 4 ಶೇಡಿನ ಪಾತ್ರಗಳಲ್ಲಿ ಕಾಣಿಸ್ಕೊಂಡ್ರು, ಸೂಪರಾಗಿ ಮಾಡಿದ್ರು. ಆ್ಯಕ್ಟಿಂಗ್ ಮಾತ್ರ ಸಖತ್ ಚಿಂದಿ. ಆ ಪೋರ್ಚುಗೀಸ್ನ ಪಾತ್ರ ಬರುತ್ತಲ್ಲ, ಎಲ್ರಿಗೂ ಇಷ್ಟ ಆಗ್ಬಿಟ್ರು, ಎಲ್ಲರೂ ಫೇವ್ರೇಟ್ ಆಗ್ಬಿಟ್ರು. ಅಂದರೆ ಅವ್ರ ಅಕ್ಕ ತಂಗಿನೂ ತುಂಬ ಕಂಪ್ಯಾರಿಸನ್ ಮಾಡ್ತಾರೆ, ಆಶಿಕಾ ರಂಗನಾಥ್ ಮತ್ತು ಅನುಷಾ ರಂಗನಾಥ್. ಅಕ್ಕ ತಂಗಿ ಇರ್ಬೋದು, ಬಟ್ ಅವರ ಪ್ರತಿಭೆ, ಅವರ ಶ್ರಮ
ಒಂದೊಂದು ಲಕ್ಕು ಕೂಡ ಮ್ಯಾಟ್ರ್ ಆಗುತ್ತೆ, ಜಗತ್ತಿಗೆ ಸಿಕ್ಕಂಥ ಅವಕಾಶಗಳು ಅದು ಕೂಡ ಮುಖ್ಯ ಆಗುತ್ತೆ. ಬಟ್ ಅವರು ಒಂದಿಷ್ಟು ಸಿನಿಮಾಗಳಲ್ಲೆಲ್ಲ ಕಾಣಿಸ್ಕೊಂಡ್ರು, ಅವ್ರಿಗೂ ಒಂದಿಷ್ಟು ಲಕ್ಕಿತ್ತು. ಬಟ್ ಇತ್ತೀಚೆಗೆ ಅವ್ರು ಮದುವೆನೂ ಆಗೋಗ್ಬಿಟ್ರು. ಹೀಗಾಗಿ ಅವರು ಸಿನಿ ಜರ್ನಿ ಅದು ಅವರವರೇ ಚಾಯ್ಸ್ ಮಾಡಿಕೊಟ್ಟದ್ದು. ಬಟ್ ಆಶಿಕಾ ರಂಗನಾಥ್ ಅವರು ಸುಲಭ ಅಲ್ಲ ಅಂತಲೇ ಹೇಳ್ತೀನಿ. ಯಾಕೆಂದರೆ ಈಗ ನಾಯಕ ಹೆಂಗೆ ಇರ್ಬೋದು, ಕಥಾನಾಯಕ ಇದ್ದಕ್ಕೆ ನಾಯಕರೇ ಆ್ಯಕ್ಟ್ ಮಾಡಿದವರು ಮುಂದೊಂದು ದಿನ ಏನೇನೋ ಮಾಡ್ಬೋದು. ಬಟ್ ಆ ನಾಯಕಿಯಾಗಿ ಬಂದವರು ಒಂದು ಗಾಂಧಿನಗರದಲ್ಲಿ ಒಂದು ಲೈನ್ ಇದೆ, ನಾಯಕಿ ಪಾತ್ರ ಬಂದು ಅಂದರೆ ನಾಯಕಿ ಆಯಸ್ಸು ಬಂದು 5 ವರ್ಷ ಅಂತ. ಅದಾದ ನಂತರ ಅವರು ಅಕ್ಕನೋ ತಂಗಿನೋ ಫ್ರೆಂಡ್ಸ್ ಪಾತ್ರನೋ ಈ ಥರ ಮಾಡ್ತಾ ಹೋಗ್ತಾರೆ. ಅದನ್ನು ನಾನು ಎಷ್ಟೋ ಸಿನಿಮಾಗಳಲ್ಲಿ ನೋಡಿದ್ದೇವೆ ಕೂಡ. ಬಟ್ ಆಶಿಕಾ ರಂಗನಾಥ್ ಅವ್ರು ಹಂಗಾಗಲಿಲ್ಲ. 10 ವರ್ಷಗಳಾದರೂ ಕೂಡ ಈಗಲೂ ಅದೇ ಕ್ರೇಜ್ ಇದೆ ಅಂತಲೇ ಹೇಳ್ಬೋದು. ಕ್ರೇಜಿ ಬಾಯ್ ಸಿನಿಮಾ ಮೂಲಕ ಬಂದರೂ ಕ್ರೇಜಿ ಬಾಯ್ ಅನ್ನೋದನ್ನು ಹೇಗೆ ಕ್ರೇಜಿ ಗರ್ಲ್ ಅಂತಲೇ ಹೇಳ್ಬೋದು. ಕ್ರೇಜಿ ಗರ್ಲ್. ಮತ್ತು ರಕ್ಷಿತಾ ಅವ್ರ ಬಗ್ಗೆ ಅಂತ ಹೇಳ್ಬೇಡಿ, ನಾನು ಆಶಿಕಾ ರಂಗನಾಥ್ ಅವ್ರ ಬಗ್ಗೆ ಹೇಳ್ತಾ ಇರೋದು. ಇವತ್ತಿಗೂ ಅದೇ ಕ್ಯೂಟ್ನೆಸ್ಸು, ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ. ಪ್ರತಿಯೊಂದು ಏನೇ ಸಿನಿಮಾದ ಅಪ್ಡೇಟ್ ಇರಲಿ, ಲೈಫ್ದು ಏನೇ ಇರಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಹಂಚ್ಕೋತಾರೆ, ಸೋಷಿಯಲ್ ಮೀಡ್ಯಾದಲ್ಲಿ ಹಂಚ್ಕೊಳ್ತಾರೆ. ಒಂದಿಷ್ಟು ಫೋಟೋಶೂಟ್ಗಳು ಮಾಡೋದಂಥ ಪ್ರಾಜೆಕ್ಟ್ಗಳ ಬಗ್ಗೆ ಆಗಿರ್ಬೋದು, ಏನೋ ಒಂದು ಅಕ್ಕ ತಂಗಿ ಅವರು ನಲಿತಕ್ಕಂಥ ತುಂಬ ಟ್ರೋಲ್ ಆಗಲಿ ಏನೇ ಆಗಲಿ ಅಷ್ಟು ಚೆನ್ನಾಗಿ ಬೆರೀತಾರೆ, ಅಷ್ಟು ಚೆನ್ನಾಗಿ ನಗ್ನಗ್ತಾ ಇರ್ತಾರೆ. ಅವ್ರ ವಾಯ್ಸು, ಅವ್ರ ಆ್ಯಕ್ಟಿಂಗ್ ಸಖತ್ ತುಂಬ ಇಷ್ಟ ನನಗೆ. 1996ನೇ ಇಸ್ವಿಯಲ್ಲಿ ಅವರು ಜನಿಸಿದ್ದು. ಇರಲಿ, ಅವರ ವಯಸ್ಸಿನ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅವರು ಮೂಲ ಬಂದು ಹಾಸನದವರು ಅಂತ ಹೇಳ್ತಾ ಇದ್ದಾರೆ. ಬಟ್ ಬೆಂಗಳೂರಿಗೆ ಶಿಕ್ಷಣಕ್ಕೆ ಬಂದರು, ಎಜುಕೇಷನ್ಗಾಗಿ ಬೆಂಗಳೂರಿಗೆ ಬಂದರು. ಆನಂತರ ಅವರು ಸಿನಿರಂಗ ನೋಡಿ, ಅದು ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ ಅಂತಾರಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಅನಿಸುತ್ತೆ ಚಿತ್ರರಂಗದ ಬಗ್ಗೆ. ತುಂಬ ಸಲ ಹೇಳ್ಕೊಂಡಿದ್ದಾರೆ. ಬಟ್ ಇಫ್ ಐ ಆಮ್ ರಾಂಗ್, ಅವರು ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ನೋಡಿ, ಸಿನಿಮಾ ರಂಗದಲ್ಲಿ ಒಂದು ಸಲ ಬಣ್ಣ ಹಚ್ಬಿಟ್ರೆ ಅಥವಾ ಇಲ್ಲಿ ಇಡ್ಲಿ ವಡೆ ತಿಂದ್ಬಿಟ್ರೆ ಅದು ಮುಗಿಯಲ್ಲ ಅಂತ ಹೇಳ್ತಾರಲ್ಲ, ಸಿನಿ ರಂಗದ ನಂಟು ಆ ಥರ. ಎಲ್ಲೋ ಒಂದು ಕಡೆ ಪ್ರತಿಭೆನೂ ಇತ್ತು, ಅದೃಷ್ಟನೇ ಇತ್ತು, ಜೊತೆಗೆ ಅವಕಾಶಗಳು ಸಿಗ್ತಾಯಿತ್ತು, ಪ್ರೋತ್ಸಾಹನೂ ಸಿಗ್ತಾಯಿತ್ತು. ಸೊ ಇವತ್ತು ತೆಲುಗು ಎಲ್ಲ ಭಾಷೆಗಳಲ್ಲೂ ಕೂಡ, ಕನ್ನಡ ಸೇರಿದಂತೆ ಎಲ್ಲ ಭಾಷೆಗಳಲ್ಲೂ ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ. ನನಗಂದ್ರೂ ತುಂಬ ಖುಷಿ. ಆಶಿಕಾ ರಂಗನಾಥ್ ಅವರ ಸಿನಿ ಜರ್ನಿ ಇನ್ನಷ್ಟು ಎತ್ತರಕ್ಕೆ ಏರಲಿ ಅಂತಂದೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ಕೂಡ ಅವರಿಗೆ ಶುಭ ಹಾರೈಸ್ತೀನಿ. ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ. ಪ್ರಕೃತಿನೂ ಕೂಡ ಅವರಿಗೆ ಇನ್ನೊಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋವಂಥ ಶಕ್ತಿ ಕೊಡಲಿ ಅಂತಲೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪ್ರಕೃತಿನೂ ಕೂಡ ಸಾಥ್ ನೀಡಬೇಕು. ಅವರು ಬರೀ 10 ವರ್ಷ ಅಲ್ಲ, ಇನ್ನೂ 10 ವರ್ಷ ಹೋದರೆ ಅದೇ ರೀತಿಯೇ ಕ್ರೇಜಿ ಕ್ವೀನ್ ಆಗೇ ಇರಲಿ ಅಂತಲೂ ಕೂಡ ನಾನು ಹಾರೈಸ್ತೀನಿ. ಒಳ್ಳೆಯದಾಗಲಿ ಅಂತ ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೀನಿ. ಸೊ ನೀವು ಯಾರ್ಯಾರು ಆಶಿಕಾ ರಂಗನಾಥ್ ಅವರ ಅಭಿಮಾನಿಗಳು ಅಲ್ಲದೆ ಇದ್ದರೂ ಕೂಡ ಅವರ ಸಿನಿಮಾಗಳನ್ನು ಯಾರ್ಯಾರು ನೋಡಿದ್ದೀರಾ, ನಿಮಗೆ ಅವ್ರು ಆ್ಯಕ್ಟ್ ಮಾಡೋರು ಯಾವ ಸಿನಿಮಾ ಇಷ್ಟ ಆಗುತ್ತೆ, ಯಾವ ರೀತಿ ಪಾತ್ರಗಳನ್ನು ಮಾಡಬೇಕು ಅವರು, ನಿಮ್ಗೇನು ಅನ್ಸುತ್ತೋ ಕಾಮೆಂಟ್ ಮಾಡಿ ಅಂತ ತಿಳಿಸಿ. ನೋಡೋಣ ಹೇಗೆ ಅನ್ಸುತ್ತೋ ತಿಳಿಸಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು.